ನಿನ್ನೆ ನಡೆದಂಥ ಕಾಂಗ್ರೆಸ್ ಪಾರ್ಟಿಯ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ನನಗೆ ಈ ಸಮಾವೇಶ ಆದ ನಂತರ ಆ ಕುರ್ಚಿ ಅಂತೂ ಗಟ್ಟಿ ಆಗಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾವಾಗ ಅವರಿಗೆ ಅವರ ಅಧಿಕಾರವನ್ನು ಕಳ್ಕೋಬೋದು ಅನ್ನೋಂಥ ಕಾರಣದಿಂದ ಅವರು ಕುರ್ಚಿ ಅಲ್ಲಾಡುವಂಥ ಸಂದರ್ಭದಲ್ಲಿ ಅವರು ನಿನ್ನೆ ಮಾತಾಡಿದಂಥ ಭರಾಟದಲ್ಲಿ ಅವರು ಹೇಳಿದರು, ನಾನು 6ನೇ ಗ್ಯಾರಂಟಿಯನ್ನು ಕೂಡ ಜಾರಿಗೆ ತರ್ತೀನಿ ಅನ್ನೋಂಥ ಹೇಳಿಕೆಯನ್ನು ಹೇಳಿ ಜನರ ಮಧ್ಯೆ ಭಾಳಷ್ಟು ದೊಡ್ಡ ನಗಪಾಟ್ಲಾಗುವಂಥ ಕೆಲಸ ಕೂಡ ಆಗಿದೆ. ನಿನ್ನೆ ಭಾಷಣ ಮಾಡುವಂಥ ಟೈಮಲ್ಲಿ ಅವರು ನಾನು ಸೂಕ್ಷ್ಮವಾಗಿ ನಾಡಿನ ಜನರು ಗಮನಿಸ್ತಾ ಇದ್ದರು. ಬಹುಶಃ ಎಲ್ಲ ಕೂಡ ಸುಳ್ಳುಗಳಿಂದನೇ ಭಾಳಷ್ಟು ಕೂಡಿತ್ತು. ಯಾಕಂದರೆ ನಾವು ಹಳೆಯ ಕಾಲದಲ್ಲಿ ಹೇಳ್ತಿರ್ತೀವಲ್ಲ, ಆ ಫಿಲಿಪ್ಸ್ ರೇಡಿಯೋದಲ್ಲಿ ಹೇಳ್ತಾ ಇದ್ರು, ಅದೇ ಹಾಡು ಅದೇ ರಾಗ ಗಾನ ಬಜಾವ್ ಅನ್ನೋಂಥ ರೀತಿಯಲ್ಲಿ ಏನೋ ಆ ಫಿಲಿಪ್ಸ್ ರೇಡಿಯೋದಲ್ಲಿ ಬರ್ತಿತ್ತೋ ಅದೇ ರೀತಿಯಲ್ಲಿ ಗಾನ ಬಜಾವ್ ಕಾರ್ಯಕ್ರಮ ಆಯ್ತಾಗಲಿ ಬೇರೆ ಯಾವುದು ಕೂಡ ನಡೆದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳಲ್ಲಿದ್ದಂಥ ಭಾಳಷ್ಟು ದಕ್ಷಿಣ ಭಾರತದಲ್ಲಿದ್ದಂಥ ಎಲ್ಲರೂ ಕೂಡ ಅನ್ಯಾಯ ಮಾಡಿದೆ ಅನ್ನೋಂಥ ಸುಳ್ಳು ಆರೋಪಣೆಯನ್ನು ಕೂಡ ಮಾಡೋಂಥ ಕೆಲಸ ಮಾಡಿದರು. ಎಲ್ಲೋ ಒಂದು ಕಡೆ ಮಲತಾಯಿ ಧೋರಣೆಯನ್ನು ನೋಡಿಸಿದ್ದಾರೆ ಅನ್ನೋಂಥ ಮಾತುಗಳನ್ನು ಕೂಡ ಅವರು ಹೇಳಿದಂಥ ಟೈಮಲ್ಲಿ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಎಲ್ಲ ರಾಜ್ಯಗಳನ್ನು ಯಾವ ರೀತಿಯಲ್ಲಿ ತಾಯಿಯಂತೆ ನೋಡಬೇಕಾಯಿತು ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡ್ಕೊತ ಬರೋಂಥ ಕೆಲಸ ಕರ್ನಾಟಕ ಸೇರಿಕೊಂಡು ಎಲ್ಲ ರಾಜ್ಯಗಳನ್ನು ಕೂಡ ಸಮಾನವಾಗಿ ತಾಯಿ ಮನಸ್ಕಾರದಿಂದ ನೋಡೋಂಥ ಕೆಲಸ ಕೂಡ ಮಾಡ್ಕೊತ ಬಂದಿದ್ದೆ. ಬಹುಶಃ ಉದಾಹರಣೆಯಾಗಿ ಇವತ್ತು ನಾನು 2014ರಿಂದ 2024 ತನಕ ಕೂಡ ಬಹುಶಃ ಅದೆಲ್ಲ ಕೂಡ BJP ಸರ್ಕಾರ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಿರುವಂಥ ಪಾರ್ಟಿ. ಅದು ನೆರೆ ಹಾವಳಿ ಆಗಿರ್ಬೋದು, ಬರ ಆಗಿರ್ಬೋದು, ನಂತರ ಬೇರೆ ಬೇರೆ ಕೇಂದ್ರದ ಗ್ರ್ಯಾಂಟ್ಸ್ ಹಾಕಿರ್ಬೋದು, ಅವೆಲ್ಲ ನೋಡಿದಂಥ ಟೈಮಲ್ಲಿ ನಾನು ಮತ್ತೆ ಪುನಃ ವಿವರವಾಗಿ ಮುಂದೆ ಕೊಡೋಂಥ ಕೆಲಸ ಮಾಡ್ತೀನಿ. ಸುಮಾರು 14ರಿಂದ 24 ತನಕ ಕೂಡ ನಾವು ನೋಡಿದಂಥ ಟೈಮಲ್ಲಿ ಕೇಂದ್ರ ಸರ್ಕಾರ ಸುಮಾರಾಗಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರೋಂಥದ್ದು 2,85,458 ಕೋಟಿಗಳಷ್ಟು ಹಣವನ್ನು ಕೊಡೋಂಥ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ 2004ರಿಂದ 2014 ತನಕ ಕೂಡ UPA ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಸುಮಾರು 81,795 ಕೋಟಿ ರೂಪಾಯಿ ಹಣವನ್ನು ಕೊಡೋಂಥ ಕೆಲಸ ಮಾಡಿ. ಎಷ್ಟು ವೇರಿಯೇಷನ್ ಇದೆ ನೋಡಿರಿ UPA ಸರ್ಕಾರಕ್ಕೆ ಮತ್ತು NDA ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಎಷ್ಟು ವ್ಯತ್ಯಾಸಗಳಿದೆ ಅಂತೇಳಿ ಅವ್ರು ಕಂಪೇರ್ ಮಾಡಿಕೊಳ್ಳಿ. ಆಮೇಲೆ ಎಲ್ಲೋ ಒಂದು ಕಡೆ ಮಲತಾಯಿ ಧೋರಣೆಯನ್ನು ನೋಡಿಸ್ತಾ ಇದೆ ಅಂತೇಳಿ ಅವ್ರು ಪ್ರೂವ್ ಮಾಡಲಿ, ಬೇಡ ಅನ್ನೋಕೆ ಹೋಗಲ್ಲ. ಅವ್ರು ಬೇಕಾದರೆ ಡಿಬೇಟ್ ಮಾಡ್ತಾರ, ಎಲ್ಲೆಲ್ಲ ಚರ್ಚೆ ಮಾಡ್ತಾರ. ನಿಮ್ಮ ಸರ್ಕಾರ ಅವಧಿ ಇದ್ದಂಥ ಟೈಮಲ್ಲಿ ಎಷ್ಟು ಅನುದಾನವನ್ನು ಕೊಟ್ಟಿದ್ರಿ, ಅದು ನಮ್ಮ ಸರ್ಕಾರ ಇದ್ದಂಥ ಟೈಮಲ್ಲಿ ಎಷ್ಟು ಅನುದಾನವನ್ನು ಕೊಟ್ಟಿದ್ವಿ, ಎಲ್ಲವನ್ನು ಕೂಡ ಡಿಬೇಟ್ ಮಾಡೋಂಥ ವಿಚಾರದಲ್ಲಿ ನಂದು ಯಾವುದೇ ರೀತಿಯಲ್ಲಿ ಅಭ್ಯಂತರ ಇಲ್ಲ. ಯಾಕಂದರೆ ಇವತ್ತು ಕೇವಲ ಅವರು ಮಾತಾಡೋಂಥ ಟೈಮಲ್ಲಿ ಯಾವುದೋ ಸುಳ್ಳುಗಳನ್ನು ಹೇಳೋಂಥ ಕೆಲಸ ಆಗಬಾರ್ದು. ಯಾಕಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಇವೆಲ್ಲ ಕೂಡ ದಾಖಲಾತಿಗಳು. ಈ ದಾಖಲಾತಿಗಳು ವಿಚಾರದಲ್ಲಿ ಕೂಡ ಈ ರೀತಿ ಸುಳ್ಳುಗಳು ಹೇಳ್ತಾರೆ ಅಂಥದ್ದು ಯಾರಿಗೂ